ಗಡಿ ಜಿಲ್ಲೆ ಬೀದರ್ನಲ್ಲಿ ಬಿಸಿಲಿನ ತಾಪಮಾನ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇರುವಂತದ್ದು. ಅದರಲ್ಲೂ ಕಳೆದ 2 ದಿನಗಳ ಹಿಂದಷ್ಟೇ ದಾಖಲೆಯ ತಾಪಮಾನ ಅಂದ್ರೆ 43.6 ಸೆಲ್ಸಿಯಸ್ ತಾಪಮಾನ ದಾಖಲಾಗಿರುವಂತದ್ದು. ಇದರಿಂದ ಗಡಿ ಜಿಲ್ಲೆ ಬೀದರ್ನ ಜನರು ಅಕ್ಷರಶಃ ಬಿಸಿಲಿನ ಧಗೆಗೆ ಬೆಂಡಾಗಿದ್ದಾರೆ ಅಂತ ಹೇಳ್ಬಹುದು. ಹೀಗಾಗಿ ಬರುವಂತ ಭಕ್ತರಿಗೆ ಬಿಸಿಲಿನ ತಾಪಮಾನವನ್ನ ಕಡಿಮೆ ಮಾಡಲು ಅಂದ್ರೆ ಬಿಸಿಲಿನಿಂದ ರಕ್ಷಣೆ ಮಾಡಿಕೊಳ್ಳುವ ಒಂದು ಉದ್ದೇಶದಿಂದ ದೇವಸ್ಥಾನದ ಆಡಳಿತ ಮಂಡಳಿ ಈಗ ಹಸಿರು ಹೊದಿಕೆಯನ್ನ ಹಾಕಿರುವಂತದ್ದು. ಸದ್ಯ ನಾನು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಖಾನಾಪುರ ಮೈಲಾರ ಮಲ್ಲಣ್ಣ ದೇವಸ್ಥಾನದಲ್ಲಿದ್ದೇನೆ. ಈ ಒಂದು ದೇವಸ್ಥಾನದ ಸುತ್ತಲೂ ಭಕ್ತರನ್ನ ಬಿಸಿಲಿನಿಂದ ತಪ್ಪಿಸುವಂತ ಅಂದ್ರೆ ರಕ್ಷಿಸುವ ನಿಟ್ಟಿನಲ್ಲಿ ಗ್ರೀನ್ ಮ್ಯಾಟ್ ಅನ್ನು ಅಳವಡಿಸಿದ್ದಾರೆ. ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಖಾನಾಪುರ ಗ್ರಾಮದಲ್ಲಿ ಬರುವಂತಹ ಮೈಲಾರ ಮಲ್ಲಣ್ಣ ದೇವಸ್ಥಾನ. ಈ ಒಂದು ದೇವಸ್ಥಾನಕ್ಕೆ ಪ್ರತಿ ಭಾನುವಾರ ಮತ್ತು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಂದು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಒಂದು ದೇವಸ್ಥಾನದ ದರ್ಶನಕ್ಕೆ ಮೈಲಾರ ಮಲ್ಲಣ್ಣನ ದರ್ಶನವನ್ನು ಪಡೆದುಕೊಳ್ಳಲು ಬರ್ತಾರೆ. ಅವತ್ತು ಬರುವಂತ ಭಕ್ತರಿಗೆ ಯಾವುದೇ ರೀತಿಯ ಸಮಸ್ಯೆಗಳಾಗಬಾರ್ದು, ಅನಾನುಕೂಲಗಳು ಆಗಬಾರ್ದು ಎನ್ನುವಂತ ಒಂದು ನಿಟ್ಟಿನಲ್ಲಿ ಈ ಬಿಸಿಲಿನ ತಾಪಮಾನದಿಂದ ರಕ್ಷಿಸುವ ನಿಟ್ಟಿನಲ್ಲಿ ಇಲ್ಲಿ ಒಂದು ಆಡಳಿತ ಮಂಡಳಿ ಮತ್ತು ಅರ್ಚಕರು ಎಲ್ಲರೂ ಕೂಡ ಈಗಾಗಲೇ ಒಂದು ಗ್ರೀನ್ ಮ್ಯಾಟ್ ಅನ್ನ ಹಾಕಿರುವಂತದ್ದು. ಸುತ್ತಲ ಅಂದ್ರೆ ದೇವಸ್ಥಾನದ ಸುತ್ತಲೂ ಪ್ರದಕ್ಷಿಣೆ ಹಾಕ್ತಾರೆ ಜನರು. ಬರುವಂತ ಭಕ್ತರು ಪ್ರದಕ್ಷಿಣೆ ಹಾಕುವಂತ ಒಂದು ಸ್ಥಳದಲ್ಲಿ ಗ್ರೀನ್ ಮ್ಯಾಟ್ ಅನ್ನ ಹಾಕಿ ಜನರಿಗೆ ಬಿಸಿಲಿನ ತಾಪಮಾನವನ್ನು ರಕ್ಷಿಸುವ ನಿಟ್ಟಿನಲ್ಲಿ ಮುಂದಾಗಿರುವಂತದ್ದು. ಸೋಂದ ಸ್ಥಳದಲ್ಲಿ ಅಂದ್ರೆ ಕೊಬ್ಬರಿ ಮಿಶ್ರಿತ ಭಂಡಾರವನ್ನ ಭಕ್ತರು ಮಾಡ್ತಾರೆ. ಅದೊಂದು ಸ್ಥಳದಲ್ಲಿ ಯಾವ ರೀತಿ ಭಕ್ತರು ಕೂಡ ಒಂದು ಟೆಂಟ್ ಏನಿದೆ, ಹಸಿರು ಹೊದಿಕೆ ಏನಿದೆ ಅದರ ಕೆಳಗಡೆ ಈಗ ಪ್ರದಕ್ಷಿಣೆ ಹಾಕ್ತಾ ಇರುವಂತದ್ದು. ಇದೇ ರೀತಿ ಬರುವಂತ ಭಕ್ತರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು, ಖಾಲಿ ಅದು ಬಿಸಿಲಿನ ತೆಗೆಯಿಂದಾಗಿ ಕೆಳಗಡೆ ಕಲ್ಲುಗಳು ಕೂಡ ಸುಡ್ತಾ ಇರುತ್ತೆ. ಹೀಗಾಗಿ ಭಕ್ತರಿಗೆ ಅದರಿಂದ ಸಮಸ್ಯೆ ಆಗಬಾರ್ದು ಎನ್ನುವಂತ ಒಂದು ನಿಟ್ಟಿನಲ್ಲಿ ಒಂದು ಹಸಿರು ಹೊದಿಕೆಯನ್ನ ಮೇಲೆ ಹಾಕಿರುವಂತ. ಇದರಿಂದ ಭಕ್ತರಿಗೂ ಕೂಡ ಕೆಲಸ ಆಗ್ತಾ ಇರುವಂತದ್ದು. ದೇವಸ್ಥಾನಕ್ಕೆ ಬೀದರ್ ಮತ್ತು ನಮ್ಮ ರಾಜ್ಯ ಅಷ್ಟೇ ಅಲ್ಲದೆ ನೆರೆ ರಾಜ್ಯದಿಂದಲೂ ಕೂಡ ಸಹಸ್ರಾರು ಸಂಖ್ಯೆಯ ಭಕ್ತರು ಬರ್ತಾರೆ. ಬಿಸಿಲಿನ ತಾಗಿಯನ್ನು ತಪ್ಪಿಸ್ಕೊಳ್ಬೇಕು ಅಂದ್ರೆ ರಕ್ಷಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಹಸಿರು ಹೊದಿಕೆಯನ್ನ ಮಾಡಿರುವಂತದ್ದು. ಈಗಾಗಲೇ ನಮ್ಮ ಜೊತೆ ಇಲ್ಲಿನ ದೇವಸ್ಥಾನ ಕೊಡ್ತಾರೆ, ಅವ್ರನ್ನೂ ಕೂಡ ಮಾತಾಡ್ತಾರ. ಈ ಒಂದು ಬರ್ತಾರೆ ನಮ್ಮ ರಾಜ್ಯ ಅಷ್ಟೇ ಅಲ್ಲದೆ ನೆರೆ ರಾಜ್ಯಗಳಲ್ಲಿ ಕೂಡ ಭಕ್ತರು ಬರ್ತಾರೆ. ಬರುವಂತ ಭಕ್ತರಿಗೆ ಈಗಾಗಲೇ ನೀವು ದೇವಸ್ಥಾನದ ಸುತ್ತಲೂ ಗ್ರೀನ್ ಮ್ಯಾಟ್ ಅನ್ನು ಹಾಕಿರುವಂತದ್ದು. ಯಾವುದೇ ಮೈಲಾರಮಳ ದೇವಸ್ಥಾನ ಅತ್ಯಂತ ಐತಿಹಾಸಿಕ ಮತ್ತು ಪ್ರಸಿದ್ಧಿ ದೇವಸ್ಥಾನವಾಗಿದ್ದು ಇದೊಂದು ಅತ್ಯಂತ ಜಾಗೃತ ಸ್ಥಾನವಾಗಿದೆ. ಇಲ್ಲಿ ಪ್ರತಿ ವರ್ಷ ನೆರೆಯ ರಾಜ್ಯಗಳಾದ ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ಕರ್ನಾಟಕದ ಮೂಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದೇವರ ದರ್ಶನವನ್ನು ಪಡೆಯುತ್ತಾರೆ. ಇಲ್ಲಿಗೆ ಬರುವಂತಹ ಭಕ್ತಾದಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು ಅಂತ ಹೇಳಿ ಈ ಒಂದು ಬೀದರ್ ಜಿಲ್ಲೆಯಲ್ಲಿ ಈಗ ಒಂದು ತಾಪಮಾನ ಹೆಚ್ಚಾಗಿರುವ ಕಾರಣ ನಮ್ಮ ದೇವಸ್ಥಾನದ ವತಿಯಿಂದ ನಮ್ಮ ದೇವಸ್ಥಾನದಲ್ಲಿ ಒಂದು ಗ್ರೀನ್ ಮ್ಯಾಟ್ಗಳನ್ನು ಹಾಕಿ ಭಕ್ತಾದಿಗಳಿಗೆ ತೊಂದರೆ ಆಗದಂತೆ ನಾವು ಇಲ್ಲಿ ನೋಡ್ಕೊಳ್ತಾ ಇದ್ದೇವೆ ಸರ್. ಯಾವ ದಿನದಂದು ಹೆಚ್ಚಿನ ಇದರಲ್ಲಿ ಪ್ರತಿ ಭಾನುವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿನದಂದು ಇಲ್ಲಿ ಒಂದು 10, 15, 20 ಸಾವಿರ ತನಕ ಜನ ಬಂದಿರ್ತಾರೆ ಸರ್. ಭಕ್ತರಿಗೆ ಯಾವುದೇ ಅನಾನುಕೂಲ ಆಗಬಾರ್ದು, ಬಿಸಿಲಿಂದಾಗಿ ತಪ್ಪಿಸ್ಕೊಳ್ಬೇಕಂತೇಳಿ ಗ್ರೀನ್ ಮ್ಯಾಟ್ ಹಾಕಿರಿ. ಭಕ್ತರಿಗೆ ಉಳಿದು ಮೊದಲಿನಷ್ಟು ಜನ ಭಕ್ತರು ಬರ್ತಾರ ಅಥವಾ ಈಗ ಏನಾದ್ರು ಕಡಿಮೆ ಆಗಿದೆ ಸರ್ ಬಿಸಿಲಿನ ತಾಪಮಾನ ಹೆಚ್ಚಾಗಿರೋದು? ಭಾನುವಾರದಂದು ಎಷ್ಟು ಜನ ಬರಬೇಕು ಅಷ್ಟು ಜನ ಬರ್ತಾ ಇದ್ದಾರೆ ಸರ್. ಪ್ರತಿ ಭಾನುವಾರ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ. ಅದ್ರ ಮಧ್ಯದ ದಿನಗಳಲ್ಲಿ ಸೋಮವಾರದಿಂದ ಶನಿವಾರದವರೆಗೆ ಈ ಒಂದು ಬಿಸಿಲಿನ ತಾಪಮಾನ ಹೆಚ್ಚಾಗಿರುವ ಕಾರಣ ಭಕ್ತಾದಿಗಳ ಸಂಖ್ಯೆ ಎಲ್ಲೋ ಒಂದು ಕಡೆ ಕಮ್ಮಿ ಆಗಿದೆ ಅಂತ ಅನಿಸ್ತಾ ಇದೆ ಸರ್. ಏನೋ ಈ ಒಂದು ದೇವಸ್ಥಾನದ ಅರ್ಚಕರ ಮಾತು. ಈಗಾಗಲೇ ಬರುವಂತ ಭಕ್ತರಿಗೆ ಯಾವುದೇ ರೀತಿಯ ಸಮಸ್ಯೆಗಳಾಗಬಾರ್ದು, ಅನಾನುಕೂಲಗಳಾಗಬಾರ್ದು ಎನ್ನುವಂತ ಒಂದು ನಿಟ್ಟಿನಲ್ಲಿ ಒಂದು ಗ್ರೀನ್ ಹೊದಿಕೆಯನ್ನು ಹಾಕಿರುವಂತದ್ದು. ಇದರಿಂದಾಗಿ ಭಕ್ತರು ಅಂದ್ರೆ ಪ್ರತಿ ಭಾನುವಾರ ಯಾವುದೇ ರೀತಿಯ ಭಕ್ತರು ಬರ್ತಾ ಇದ್ರು ಅದೇ ರೀತಿ ಈಗಲೂ ಕೂಡ ಬರ್ತಾ ಇದ್ದಾರೆ. ಆದ್ರೆ ಸೋಮವಾರದಿಂದ ಶನಿವಾರದವರೆಗೂ ಸ್ವಲ್ಪ ಭಕ್ತರ ಸಂಖ್ಯೆ ಕಡಿಮೆ ಆಗಿರುವಂತದ್ದು ಎನ್ನುವಂತ ಮಾತನ್ನ ಇಲ್ಲಿನ ಅರ್ಚಕರು ಹೇಳ್ತಾ ಇರುವಂತದ್ದು. ಶಿವಾನಂದ ನ್ಯೂಸ್ ಫಸ್ಟ್ ಬೀದರ್.